ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡಹಗಲೇ ಎಟಿಎಂಗೆ ಹಣ ಹಾಕೋ ವಾಹನ ಅಡ್ಡಗಟ್ಟಿ 7 ಕೋಟಿ ದೋಚಿದ ಪ್ರಕರಣದಲ್ಲಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ವಶಕ್ಕೆ ಪಡೆದ ಇಬ್ಬರನ್ನ ವಿಚಾರಣೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣದಲ್ಲಿ ಬೆಂಗಳೂರು ಪೂರ್ವ ವಿಭಾಗದ ಹುಡುಗರು ಭಾಗಿಯಾಗಿದ್ದಾರೆ. ದರೋಡೆ ಮಾಡಿದವರೆಲ್ಲರೂ ಬೆಂಗಳೂರು ಮೂಲದವರೇ ಆಗಿದ್ದಾರೆ. ಬಾಣಸ್ವಾಡಿಯ ಕಲ್ಯಾಣ ನಗರ ಗ್ಯಾಂಗ್ ಈ ದರೋಡೆ ನಡೆಸಿದೆ ಎನ್ನಲಾಗಿದೆ. ದರೋಡೆಯಲ್ಲಿ ಭಾಗಿಯಾದ ಎಲ್ಲರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಗ್ಯಾಂಗ್ನ ಎಲ್ಲಾ ಸದಸ್ಯರ ಮೊಬೈಲ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಇನ್ನು ಆಂಧ್ರದ ತಿರುಪತಿಯಲ್ಲಿ ದರೋಡೆಕಾರರ ಕಾರು ಪತ್ತೆಯಾಗಿದೆ. ತಿರುಪತಿಯಲ್ಲೇ ಇನೋವಾ ಕಾರನ್ನು ಬಿಟ್ಟು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ರಾಬರಿ ಮಾಡಿದ ಹಣ ಹಂಚಿಕೊಂಡು ಆರೋಪಿಗಳು ಪರಾರಿಯಾಗಿದ್ದಾರೆ ಅಂತ ಶಂಕಿಸಲಾಗಿದೆ. ಇನೋವಾ ಕಾರ್ ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ದರೋಡೆ ಪ್ರಕರಣವನ್ನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದೆ. 4 ಜಂಟಿ ಆಯುಕ್ತರು 18 ಡಿಸಿಪಿಗಳ ನೇತೃತ್ವದಲ್ಲಿ ದರೋಡೆ ಆರೋಪಿಗಳ ಹುಡುಕಾಟ ನಡೆಸಲಾಗುತ್ತಿದೆ. ಕಾನೂನು ಸುವ್ಯವಸ್ಥೆ, ಸಿಸಿಬಿ ಮತ್ತು ಟ್ರಾಫಿಕ್ ಪೊಲೀಸರಿಂದಲೂ ಹುಡುಕಾಟ ನಡೆಯುತ್ತಿದೆ. 4 ಜಂಟಿ ಪೊಲೀಸ್ ಆಯುಕ್ತರು ಇಡೀ ಪ್ರಕರಣವನ್ನು ಮಾನಿಟರ್ ಮಾಡುತ್ತಿದ್ದಾರೆ. ಅಷ್ಟೇ ಯಾಕೆ, ಬಹುತೇಕ ಬೆಂಗಳೂರು ಸಿಟಿ ಪೊಲೀಸರು ಈ ರಾಬರಿ ಪ್ರಕರಣ ಭೇದಿಸಲು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 4-5 ತಂಡಗಳಾಗಿ ದರೋಡೆಕೋರರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಈವರೆಗೆ ನಗರದಲ್ಲಿ 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡಲಾಗಿದೆ. ರಾಬರಿ ಗ್ಯಾಂಗ್ ಎಸ್ಕೇಪ್ ಆದ ಮಾರ್ಗಗಳಲ್ಲಿ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಲೂಟಿಕೋರರ ಹುಡುಕಾಟ ನಡೆಸಲಾಗುತ್ತಿದೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ 50ಕ್ಕೂ ಅಧಿಕ ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. 7 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು ಬುಧವಾರ ರಾತ್ರಿ ಇಡೀ 4 ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯ ವಿಚಾರಣೆ ನಡೆಸಿದ್ದಾರೆ. ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ಸಿಎಂಎಸ್ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದ್ರು. ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಇನ್ನು ಸಿಎಂಎಸ್ ಏಜೆನ್ಸಿಯಿಂದ ಇತ್ತೀಚೆಗೆ ಕೆಲಸ ಬಿಟ್ಟಿರುವ, ಹೊಸದಾಗಿ ಕೆಲಸಕ್ಕೆ ಸೇರಿರುವ ಸಿಬ್ಬಂದಿ ಬಗ್ಗೆನೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಇನ್ನು ಯಾರಾದರೂ ಸಿಬ್ಬಂದಿಗೆ ಅಪರಾಧ ಹಿನ್ನೆಲೆ ಇದೆಯಾ ಅನ್ನೋ ಬಗ್ಗೆನೂ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಸಿಎಂಎಸ್ ಸಿಬ್ಬಂದಿ, ಎಚ್ಡಿಎಫ್ಸಿ ಸಿಬ್ಬಂದಿ ಸೇರಿದಂತೆ ಈವರೆಗೂ ಒಟ್ಟು 20ಕ್ಕೂ ಅಧಿಕ ಜನರನ್ನ ವಿಚಾರಣೆ ನಡೆಸಲಾಗಿದೆ. ಆದರೆ ವಿಚಾರಣೆ ವೇಳೆ ರಾಬರಿ ಬಗ್ಗೆ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಇಷ್ಟೇ ಅಲ್ಲದೆ ಜೈಲಿನಿಂದ ದರೋಡೆ ಮಾಡಲು ಸಂಚು ರೂಪಿಸಿರೋ ಅನುಮಾನ ಹಿನ್ನೆಲೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಮಾಹಿತಿ ಪಡೆದಿದ್ದಾರೆ. ರಾಬರಿ ಗ್ಯಾಂಗು ಜೈಲಲ್ಲಿರೋರ್ಗೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಬರೋಬ್ಬರಿ 7 ಕೋಟಿ ಹಣ ದರೋಡೆ ಮಾಡಿದ ಲೂಟಿಕೋರರು ಪಕ್ಕಾ ಪ್ಲಾನ್ ಮಾಡಿಯೇ ಈ ಕೃತ್ಯ ನಡೆಸಿದ್ದಾರೆ. ದರೋಡೆಕೋರರ ಪ್ಲಾನ್ ಹೇಗಿತ್ತು ಅನ್ನೋ ವರದಿ ಇಲ್ಲಿದೆ. ಬುಧವಾರ ಮಧ್ಯಾಹ್ನ 12:30ಕ್ಕೆ 7.11 ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಸಿಎಂಎಸ್ ಗಾಡಿಯಿಂದ ಇನೋವಾ ಕಾರಿಗೆ ಹಣ ಶಿಫ್ಟ್ ಮಾಡಿದ್ದಾರೆ. ಲೂಟಿ ಮಾಡುವಾಗ ಒಟ್ಟು 4 ಸಿಎಂಎಸ್ ಸಿಬ್ಬಂದಿ ಇದ್ರು. ಡ್ರೈವರ್ ವಿನೋದ್, ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ಗಳಾದ ರಾಜಣ್ಣ ಮತ್ತು ತಮ್ಮಯ್ಯ ಕಾರಿನಲ್ಲಿದ್ದರು. ಡ್ರೈವರ್ ವಿನೋದ್ ಸಿಎಂಎಸ್ ವಾಹನದಲ್ಲಿದ್ದರೆ ಉಳಿದ 3 ಸಿಬ್ಬಂದಿಯನ್ನ ಬೇರೆ ಕಾರಿಗೆ ಶಿಫ್ಟ್ ಮಾಡಿದ್ರು. ದರೋಡೆಕೋರರು 4 ಮೊಬೈಲ್ ಕಸಿದುಕೊಂಡಿದ್ರು. ಇಷ್ಟೇ ಅಲ್ಲದೆ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಇಳಿಸಿದ್ದಾರೆ. ಪೊಲೀಸರಿಗೆ ಮಾಹಿತಿ ಸಿಗುವಷ್ಟರಲ್ಲಿ ದರೋಡೆಕೋರರು ಭಟ್ರಲ್ಲಿ ದಾಟಿದ್ರು. ಮಧ್ಯಾಹ್ನ 1:58ಕ್ಕೆ ಸೌತ್ ಡಿಸಿಪಿ ಕಚೇರಿಗೆ ಮಾಹಿತಿ ಹೋಗಿದೆ. ಮಧ್ಯಾಹ್ನ 2:20ಕ್ಕೆ ವೈರ್ಲೆಸ್ನಲ್ಲಿ ಪೊಲೀಸರಿಗೂ ಮಾಹಿತಿ ತಲುಪಿದೆ. 7 ಕೋಟಿ ಲೂಟಿ ಮಾಡಿದ ದರೋಡೆಕೋರರು ವೆಬ್ ಸೀರೀಸ್ ನೋಡಿ ಪ್ರೇರಣೆಯಾಗಿದ್ರಾ ಅನ್ನೋ ಶಂಕೆ ಮೂಡಿದೆ. ಯಾಕಂದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಖಾಡಕ್ಕಿಳಿದ ಗ್ಯಾಂಗ್ ಹಣ ಲೂಟಿ ಮಾಡಲು 3 ಠಾಣಾ ವ್ಯಾಪ್ತಿಗೆ ಬರೋ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿಎಂಎಸ್ ವಾಹನ ಸಿಕ್ಕ ಜಾಗ 3 ಠಾಣೆಗಳ ವ್ಯಾಪ್ತಿಗೆ ಬರ್ತಿದ್ದು 3 ಪೊಲೀಸ್ ಠಾಣೆಗಳಿಗೂ ಈ ಫ್ಲೈಓವರ್ ಬಾರ್ಡರ್ ಆಗಿದೆ. ಇನ್ನು ಸಿಎಂಎಸ್ ಸಿಬ್ಬಂದಿ ಹಣ ಸಾಗಿಸುತ್ತಿದ್ದ ವಾಹನದಲ್ಲಿ ಇತ್ತೀಚೆಗೆ ಕೆಲ ತಾಂತ್ರಿಕ ಸಮಸ್ಯೆ ಇತ್ತಂತೆ. ಆಟೋಮೆಟಿಕ್ ಲಾಕ್ ಇದ್ರೂ ಸಿಬ್ಬಂದಿ ಲಾಕ್ ಮಾಡಿಲ್ಲ. ಹಾಗೆ ಸೈರನ್ ಕೂಡ ಬಳಸಿಲ್ಲ. ಆಟೋಮೆಟಿಕ್ ಲಾಕ್ ಬಗ್ಗೆ ಗೊತ್ತಿದ್ರೂ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ತಾಂತ್ರಿಕ ಸಮಸ್ಯೆಯೇ ರಾಬರಿಗೆ ಸಹಾಯವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬೆಂಗಳೂರಿನಲ್ಲಿ 7 ಕೋಟಿ ಲೂಟಿ ಮಾಡಿದ ಐನಾತಿಗಳು ನಕಲಿ ಕಾರ್ ನಂಬರ್ ಪ್ಲೇಟ್ ಅಳವಡಿಸಿದ್ದಾರೆ. ಲೂಟಿಕೋರರು ಬಳಸಿದ KA03 NC 8052 ನಂಬರ್ ಅಸಲಿಗೆ ಗಂಗಾಧರ್ ಎಂಬುವರ ಸ್ವಿಫ್ಟ್ ಕಾರ್ನ ನಂಬರ್ ಆಗಿದೆ. ಇಂದಿರಾನಗರದ 80 ಫೀಟ್ ರಸ್ತೆಯಲ್ಲಿ ವಾಸವಿರುವ ಗಂಗಾಧರ್ ದರೋಡೆಕೋರರು ತಮ್ಮ ಕಾರ್ ನಂಬರ್ ಬಳಕೆ ಮಾಡಿದ್ದಕ್ಕೆ ಶಾಕ್ ಆಗಿದ್ದಾರೆ. ಇಡೀ ರಾತ್ರಿ ನಿದ್ದೆ ಬರದೆ ಒದ್ದಾಡಿದ್ದಾರೆ. ಇದು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನೇ ಮಧ್ಯಾಹ್ನದ ಮೇಲೆ ಬಂದಿದ್ರು. ಬಂದು ಕೇಳಿದ್ರು, ನಿಮ್ಮದು ಗಾಡಿ ಈ ಥರ ಮಿಸ್ಯೂಸ್ ಆಗಿದೆ ಅಂತ. ಏನು ರೀಸನ್ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತು ಟಿ ವಿ ನೋಡಿದಾಗ ಗೊತ್ತಾಯಿತು ಇದೇ ಸೇಮ್ ನಂಬರ್ ಅವರು ಯೂಸ್ ಮಾಡಿದ್ದಾರೆ. ನಿಮ್ಮ ನಂಬರ್ ಪ್ಲೇಟ್ನ ವೆಹಿಕಲ್ನ ಇನೋವಾ ಕಾರ್ಗೆ ಕಾರ್ಗೆ ಹಾಕಿದೆ ಅಂತ
ಅದರಲ್ಲಿ ತೋರಿಸ್ತಾ ಇದ್ರು. ಆವಾಗ ಗೊತ್ತಾಯಿತು ನನ್ನ ನಂಬರ್ ಏನು ಮಿಸ್. ಅದು ಒಂದು ರೇರ್ ಕೇಸ್ ಅದು, ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟೋ ಲಾಟ್ಸ್ ಆಫ್ ಗಾಡಿಗಳಿದೆ, ಅದರಲ್ಲಿ ನನ್ನ ಗಾಡಿನೇ ನಂಬರೇ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ರಾಬರಿಗಳ ನಗರ ಆಗ್ತಿದೆ, 7 ಕೋಟಿ ಒಡೆಯರಾಗೋದು ಹೇಗೆ ಅಂತ ಸರ್ಕಾರ ತೋರಿಸ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಡಿಜಿಪಿ ಆಫೀಸ್, ಮನೆ, ಕಮಿಷನರ್ ಆಫೀಸ್ ಹಾಗೂ ನಿವಾಸ ಬೆಂಗಳೂರಲ್ಲೇ ಇವೆ. ಬೆಂಗಳೂರಲ್ಲೇ ಇಂಥ ರಾಬರಿ ನಡೆದಿದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಗ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಅವತಾರ, ಬೆಂಗಳೂರು ರಾಬರಿಗಳ ನಗರ ಆಗ್ತಾ ಇದೆ. ಬೆಂಗಳೂರಲ್ಲಿ 7 ನಿಮಿಷದಲ್ಲಿ 7 ಕೋಟಿ. ಕರ್ನಾಟಕ ಸರ್ಕಾರ ಹೊಸ ಸ್ಕೀಮ್ ಅಂತ 5 ಗ್ಯಾರಂಟಿ ಇದೆಯಲ್ಲ, ಹಂಗೆ ಇದೊಂದು ಗ್ಯಾರಂಟಿ. ಬೆಂಗಳೂರಲ್ಲಿ 7.11 ಕೋಟಿ ನಗದು ದರೋಡೆ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ. 2024 ಮತ್ತು 2025ರಲ್ಲಿ ನಡೆದ ರಾಬರಿ ಪ್ರಕರಣಗಳನ್ನು ಪಟ್ಟಿ ಮಾಡಿರುವ ಜೆಡಿಎಸ್ ಗೃಹ ಸಚಿವ ನಿಷ್ಪ್ರಯೋಜಕ ಎಂಬುದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ ಬೇಕಿಲ್ಲ ಎಂದಿದೆ. ಬುರ್ಡೆ ಕೇಸ್ನ ಚಾರ್ಜ್ ಶೀಟ್ ಹಾಗೂ ಸುಳ್ಳು ಸಾಕ್ಷ್ಯ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ, ಸುಜಾತಾ ಭಟ್ ವಿರುದ್ಧ ಸುಮಾರು 4,000 ಪುಟಗಳ ವರದಿಯನ್ನ ತಯಾರಿಸಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು 7 ಫೈಲ್ಗಳಲ್ಲಿ ವರದಿ ತಂದಿದ್ರು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ನಾಗರಾಜ್ ನಮಗೆ ಜೈಲಿನಲ್ಲಿ ಕಂಬಳಿ ಕೊಟ್ಟಿಲ್ಲ ಅಂತ ದೂರಿದ್ರು. ಈ ಹಿನ್ನೆಲೆ ಕೋರ್ಟ್ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಬುಧವಾರವೇ ಕೋರ್ಟ್ ಸೂಚಿಸಿದ್ರು, ಗುರುವಾರ ಬೆಳಗ್ಗೆ ಕಂಬಳಿ ನೀಡಿದ್ದಾರೆ ಅಂತ ದರ್ಶನ್ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ಕೋರ್ಟ್ ಸೂಚನೆ ಬಳಿಕ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು. L5 ಸಮಸ್ಯೆ ಇದ್ರೂ ಈಗ ಫಿಸಿಯೋಥೆರಪಿ ನಿಲ್ಲಿಸಿದ್ದಾರೆ. ಹೀಗಾಗಿ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ದರ್ಶನ್ ಕೋರ್ಟ್ಗೆ ಹೇಳಿದ್ದಾರೆ. ಬುಧವಾರವೇ ಹೇಳಿದ್ರು, ಕಂಬಳಿ ಯಾಕೆ ನೀಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಗರಂ ಆದ ಕೋರ್ಟ್ ಫಿಸಿಯೋಥೆರಪಿ ಮುಂದುವರಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮದುವೆಯಾದ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿಸಿ ಮದುವೆಯಾಗುವ ಭರವಸೆ ನೀಡಿ ದುಃಖ ಮಾಡುವ ದಂಧೆ ನಡೆಯುತ್ತಿದೆ. ಈ ಜಾಲಕ್ಕೆ ಸಿಲುಕಿ ವಂಚನೆಗೊಳಗಾದ ಮಹಿಳೆಯರು ಇದೀಗ ಕಣ್ಣೀರು ಹಾಕುತ್ತಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿದ ವಂಚಕ ಸಿಎಂ ಗಿರಿ ಅಲಿಯಾಸ್ ಸಾಯಿ ಸುದೀಪ್ ಒಂಟಿ ಮಹಿಳೆಯರಿಗೆ ಜಂಟಿಯಾಗುವ ಭರವಸೆ ನೀಡಿದ್ದಾನೆ. ಪ್ರೀತಿಸಿ ಮದುವೆಯಾಗುವ ನಾಟಕವಾಡಿದ್ದಾನೆ. ಬಳಿಕ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ಇದರಿಂದ ಬೇಸತ್ತು ಈಗ ನ್ಯಾಯಕ್ಕಾಗಿ ಸಂತ್ರಸ್ತರಲ್ಲಿ 3 ಜನ ಮಹಿಳೆಯರು ಚಿಂತಾಮಣಿ ನಗರ ಠಾಣೆ ಪೊಲೀಸರ ಮೊರೆ ಹೋಗಿದ್ದಾರೆ. ಅಲ್ ಫಲಾಹ್ ವಿವಿಯ ಹಳೆಯ ವಿದ್ಯಾರ್ಥಿಗಳು 2008ರಲ್ಲಿ 7 ಬಾಂಬ್ ಸ್ಫೋಟ ನಡೆಸಿರುವ ವಿಚಾರ ಬಯಲಾಗಿದೆ. 2008ರಲ್ಲಿ ದೆಹಲಿ ಮತ್ತು ಗುಜರಾತ್ನ ಅಹಮದಾಬಾದ್ನಲ್ಲಿ ಸ್ಫೋಟ ಸಂಭವಿಸಿತ್ತು. ಈ ಸ್ಫೋಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಉತ್ತರ ಪ್ರದೇಶದ ಮಿರ್ಜಾ ಶದಾಬ್ ಬೇಗ್ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಬಿಟೆಕ್ ಓದಿದ್ದ. ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ಬೇಗ್ ದಾಳಿ ಬೆನ್ನಲ್ಲೇ ದೇಶ ಬಿಟ್ಟು ಪರಾರಿಯಾಗಿದ್ದ. ಇದೀಗ ಬೇಗ್ ಬಂಧನಕ್ಕೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದೆ. ಶಾಲೆಯಲ್ಲಿ ಶಿಕ್ಷಕರ ಕಿರುಕುಳದಿಂದ ಬೇಸತ್ತು 10ನೇ ತರಗತಿಯ ಬಾಲಕ ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದೆಹಲಿಯ ಸೇಂಟ್ ಕೊಲಂಬಸ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಶೌರ್ಯ ಪಾಟೀಲ್ ರಾಜೇಂದ್ರ ಪ್ಲೇಸ್ ಮೆಟ್ರೋ ಸ್ಟೇಷನ್ನ ಪ್ಲಾಟ್ಫಾರ್ಮ್ನಿಂದ ಜಿಗಿದಿದ್ದಾನೆ. ಬಾಲಕನ ಬ್ಯಾಗ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಈ ಡೆತ್ ನೋಟ್ನಲ್ಲಿ ಬಾಲಕನ ತಾಯಿ, ತಂದೆ ಮತ್ತು ಅಣ್ಣನಿಗೆ ಕ್ಷಮೆ ಕೋರಿದ್ದಾನೆ. ಕ್ಷಮಿಸುವಮ್ಮ, ನಾನು ಹಲವು ಬಾರಿ ನಿನ್ನ ಹೃದಯಕ್ಕೆ ಘಾಸಿ ಮಾಡಿದ್ದೇನೆ. ಈಗ ಕೊನೆಯ ಬಾರಿ ಘಾಸಿ ಮಾಡ್ತಿದ್ದೇನೆ. ಶಾಲೆಯಲ್ಲಿ ಶಿಕ್ಷಕರು ಈ ರೀತಿ ಇದ್ದಾರೆ, ನಾನೇನು ಮಾಡಲಿ? ಕ್ಷಮಿಸುವ ಅಣ್ಣ, ನಾನು ನಿನ್ನ ಜೊತೆಗೆ ಒರಟಾಗಿ ವರ್ತಿಸ್ತಿದ್ದೆ. ನಾನು ನಿನ್ನೊಂದಿಗೆ ಜಗಳವಾಡ್ತಿದ್ದೆ. ನಾನು ನಿನಗೆ ಅಗೌರವ ತೋರುತ್ತಿದ್ದೆ. ಕ್ಷಮಿಸುವಪ್ಪ, ನಾನು ನಿಮ್ಮಂತೆ ಒಳ್ಳೆಯ ವ್ಯಕ್ತಿ ಆಗಬೇಕಿತ್ತು. ಜೆಡಿಯು ನಾಯಕ ನಿತೀಶ್ ಕುಮಾರ್ 10ನೇ ಬಾರಿ ಬಿಹಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಯುಪಿ ಸಿಎಂ ಯೋಗಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಮಹಾರಾಷ್ಟ್ರ ಸಿಎಂ ಫಡ್ನವೀಸ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಎನ್ಡಿಎ ನಾಯಕರು ಭಾಗಿಯಾಗಿದ್ದರು. ರಾಜ್ಯಪಾಲ ಆರಿಫ್ ಮೊಹಮ್ಮದ್ ನಿತೀಶ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. नीतीश कुमार सत्य निष्ठा से प्रतिज्ञा करता हूँ
ಇದೇ ವೇಳೆ ಬಿಜೆಪಿಯ ಸಾಮ್ರಾಟ್ ಚೌಧರಿ ವಿಜಯ್ ಕುಮಾರ್ ಸಿನ್ಹಾ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿತೀಶ್ ಪ್ರಮಾಣ ವಚನ ದಿನವೇ ಜನ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಮೌನ ವ್ರತ ಆಚರಿಸಿದ್ದಾರೆ. ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಒಂದೇ ಒಂದು ಸೀಟ್ ಗೆಲ್ಲಲು ಸಾಧ್ಯವಾಗಿಲ್ಲ. ಜೆಡಿಯು ಬಿಜೆಪಿ ಸರ್ಕಾರ ಚುನಾವಣೆಯ ಹೊಸ್ತಿಲಲ್ಲಿ ಬಿಹಾರದ ಮಹಿಳೆಯರ ಖಾತೆಗೆ ತಲಾ 10,000 ಹಣ ಹಾಕಿ ಚುನಾವಣೆ ಗೆದ್ದಿದೆ. ಈ ಬಗ್ಗೆ ತನಿಖೆ ನಡೆಯಬೇಕು ಅಂತ ಪ್ರಶಾಂತ್ ಕಿಶೋರ್ ಆರೋಪಿಸಿದ್ರು. ಮಸೂದೆಗಳಿಗೆ ಅನುಮೋದನೆ ನೀಡಲು ರಾಜ್ಯಪಾಲರಿಗೆ ಸಮಯ ಮಿತಿ ನಿಗದಿಪಡಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಶಾಸನ ಸಭೆಯಲ್ಲಿ ಒಪ್ಪಿಗೆ ಪಡೆದ ಮಸೂದೆಗಳನ್ನು ರಾಜ್ಯಪಾಲರು ಅನಿರ್ದಿಷ್ಟವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ 3 ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಮಸೂದೆ ತಮ್ಮ ಬಳಿ ಬಂದಾಗ ರಾಜ್ಯಪಾಲರ ಬಳಿ 3 ಆಯ್ಕೆ ಇರುತ್ತೆ. ಮಸೂದೆಗೆ ಒಪ್ಪಿಗೆ ನೀಡಬಹುದು, ಅಥವಾ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಬಹುದು, ಅಥವಾ ಶಾಸನ ಸಭೆಗೆ ವಾಪಸ್ ಕಳುಹಿಸಬಹುದು. ಈ 3 ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ತೀರ್ಮಾನಗಳ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆದರೆ ರಾಜ್ಯಪಾಲರು ಅನಿರ್ದಿಷ್ಟಾವಧಿ ತನಕ ಮಸೂದೆಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ವಿಧಾನಸಭೆಗಳಲ್ಲಿ ಅಂಗೀಕರಿಸಿದ ಮಸೂದೆಗಳಿಗೆ ಸಹಿ ಹಾಕಲು ಕೋರ್ಟ್ ರಾಷ್ಟ್ರಪತಿಗೆ ಸಮಯ ಮಿತಿ ನಿಗದಿಪಡಿಸಬಹುದೇ ಅಂತ ರಾಷ್ಟ್ರಪತಿಗಳು ಸಲ್ಲಿಸಿದ ಅರ್ಜಿ ಸಂಬಂಧ ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸ್ಕ್ಯಾನಿಂಗ್ಗೆ ಬಂದಿದ್ದ ಮಹಿಳೆಯ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದ ಕಾಮುಕನನ್ನ ಕೊನೆಗೂ ಆನೇಕಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೇಡಿಯಾಲಜಿಸ್ಟ್ ಜೈಕುಮಾರ್ ಬಂದಿದ್ದ ಆರೋಪಿ. ಜೈಕುಮಾರ್ ಕಳೆದ 10 ದಿನಗಳ ಹಿಂದೆ ಆನೇಕಲ್ನ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಕೃತ್ಯವೆಸಗಿದ್ದ ವಿಚಾರ ತಿಳಿದು ಸ್ಥಳೀಯರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಬಿಟ್ಟು ಕಳುಹಿಸಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆನೇಕಲ್ನಲ್ಲಿ ಕರವೇ ಪ್ರತಿಭಟನೆ ನಡೆಸಿತ್ತು. ನಾಯಿಯನ್ನ ಮುದ್ದು ಮಾಡುವ ನೆಪದಲ್ಲಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಆರೋಪಿ ವಿಘ್ನೇಶ್ ನವೆಂಬರ್ 7ರಂದು ರಾತ್ರಿ ನಾಯಿಯೊಂದಿಗೆ ವಾಕಿಂಗ್ ಹೋಗ್ತಾ ಇದ್ದ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ್ದ. ಅಲ್ಲದೆ ಮಹಿಳೆಯ ಮೊಬೈಲ್ ಕದ್ದು ಪರಾರಿಯಾಗಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಜ್ಞಾನ ಭಾರತಿ ಠಾಣೆ ಪೊಲೀಸರು ಆರೋಪಿ ವಿಘ್ನೇಶ್ನನ್ನ ಬಂಧಿಸಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ನೆಲಮಂಗಲ ಸೋಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆಯೇ ಗ್ರಾಮಸ್ಥರು ಕಸ ಸುರಿದು ಪ್ರತಿಭಟನೆ ಮಾಡಿದ್ದಾರೆ. ಕಸ ಕೊಂಡೊಯ್ಯಲು ಸಿಬ್ಬಂದಿ ಬಾರದ ಹಿನ್ನೆಲೆ ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಮುಂದೆಯೇ ಕಸ ರಾಶಿ ಹಾಕಿದ್ದಾರೆ. ಯಕ್ಷಗಾನ ಕಲಾವಿದರ ಬಗ್ಗೆ ಪುರುಷೋತ್ತಮ ಬಿಳಿಮಲೆ ನೀಡಿದ್ದ ಹೇಳಿಕೆಯನ್ನ ನಟ ಚೇತನ್ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅವರು ಅಧ್ಯಯನಶೀಲವಾಗಿ ಮಾತನಾಡಿದ್ದಾರೆ. ಈ ರೀತಿಯ ಮಾತುಗಳು ಬರಬೇಕು, ಅವು ಚರ್ಚೆ ಆಗಬೇಕು ಅಂತ ಹೇಳಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಗದಗದ ಲಕ್ಷ್ಮೇಶ್ವರ ಬಂದ್ ಮಾಡಲಾಗಿದೆ. ಕಳೆದ 5 ದಿನಗಳಿಂದಲೂ ಅಹೋರಾತ್ರಿ ಧರಣಿ ನಡೀತಾ ಇದೆ. ಧರಣಿಗೆ ಸ್ಪಂದಿಸದ ಹಿನ್ನೆಲೆ ಲಕ್ಷ್ಮೇಶ್ವರ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ನಲ್ಲಿ ಮಠಾಧೀಶರು ಸೇರಿದಂತೆ 5,000ಕ್ಕೂ ಅಧಿಕ ರೈತರು ಭಾಗಿಯಾಗಿದ್ರು. ಪ್ರತಿಭಟನೆ ನಡುವೆ ಕುಮಾರ ಮಹಾರಾಜ ಸ್ವಾಮೀಜಿ ಅಸ್ವಸ್ಥರಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಧರಣಿ ತೀವ್ರಗೊಂಡ ಬೆನ್ನಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಾರೆ. ಭಾರತದಲ್ಲಿ ಅಳಿದು ಹೋಗಿದ್ದ ಚೀತಾ ಸಂತತಿಯನ್ನ ಮರುಸ್ಥಾಪಿಸುವ ಉದ್ದೇಶದಿಂದ ಆರಂಭಿಸಲಾದ ಪ್ರಾಜೆಕ್ಟ್ ಚೀತಾ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಭಾರತದಲ್ಲಿಯೇ ಹುಟ್ಟಿದ್ದ ಚೀತಾ ಮುಖಿ 5 ಮುದ್ದಾದ ಮರಿಗಳಿಗೆ ಜನ್ಮ ಕೊಟ್ಟಿದೆ. ಮಧ್ಯಪ್ರದೇಶದ ಕುನೋ ಉದ್ಯಾನವನದಲ್ಲಿರುವ ಚೀತಾ ಮುಖಿ ಹಾಗೂ ಮರಿಗಳು ಆರೋಗ್ಯವಾಗಿವೆ. ದರ್ಶನ್ ಡೆವಿಲ್ ಸಿನಿಮಾ ಡಿಸೆಂಬರ್ 12ರಂದು ರಿಲೀಸ್ಗೆ ಸಜ್ಜಾಗಿದೆ. ಆದರೆ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಅವರ ಅನುಪಸ್ಥಿತಿಯ ಮಧ್ಯೆಯೂ ಸಿನಿಮಾ ತಂಡ ಜೊತೆ ವಿಜಯಲಕ್ಷ್ಮಿ ನಿಂತಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡೆವಿಲ್ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಅವರು ಹೇಳಿ ಕಳಿಸಿದ್ದಾರೆ, ಯಾರು ಯಾವುದಕ್ಕೂ ತಲೆ ಕೆಡಿಸಿಕೋಬೇಡಿ ಅಂತ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ.